ನಮ್ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬೆಳೆದಿದ್ರು ಅವ್ರದ್ದೊಂದು ಚಿಕ್ಕ ಸ್ಟೋರಿ ಕೇಳೋಣ. ಇಂದಿಕನ ಗೌನದು ಇನ್ನೇನು ಚಿನಿಮ್ಮ ಬರ್ತ್ಡೇ ಹತ್ರ ಬಂತು. ಐತಲ್ಲ ಬಂಗಾರ ಯಾಗು ಹಂಗೆ ಕೊಟ್ಟಿಲ್ಲ. ಎಷ್ಟು ವರ್ಷಕ್ಕಾಯ್ತು ಮದ್ವೆ? ಮದುವೆ 10 ವರ್ಷ ಇತ್ತು, 9 ವರ್ಷ ಇತ್ತು. ಸೊ ಎಷ್ಟು ಬೇಗ ಅವಳಿಗೆ 5 ವರ್ಷ ಆಗೋಯ್ತು ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ಬೆಳಗ್ಗೆನೇ ಮಕ್ಕಳಿಗೆ ಸ್ನಾನ ಮಾಡಿಸ್ಕೊಂಡ್ಬಿಡ್ತೀನಿ. ಇವಾಗ ಅತ್ತೆ ಮನೆಗೆ ಬಂದಿರೋದ್ರಿಂದ ಕೆಳಗಡೆ ರೂಮು ನಾವು ಯೂಸ್ ಮಾಡ್ಕೊಳ್ತಾ ಇಲ್ಲ. ಮೇಲ್ಗಡೆನೇ ಮಕ್ಕಳಿಗೆ ಕರ್ಕೊಂಡು ಬಂದು ಸ್ನಾನ ಮಾಡಿಸೋದು, ರೆಡಿ ಮಾಡೋದು ಎಲ್ಲ ಇಲ್ಲೇ. ದಿವಸಕ್ಕೆ ಒಂದು 10 ಸಲ ಮೆಟ್ಲು ಹತ್ತೋದು ಇಳಿಯೋದೇ ಕೆಲಸ ಆಗೋಗ್ಬಿಡುತ್ತೆ ನನಗೆ. ಇನ್ನು ನಾನು ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಎದ್ದೊಳ್ತಾ ಇದ್ದೀನಿ. ಅಂದರೆ ಒಂದು 7 o'clock ಎದ್ಬಿಟ್ಟು ಫಸ್ಟ್ ಹೋಗಿ ತಿಂಡಿ ರೆಡಿ ಮಾಡಿ, ಅದಾದಮೇಲೆ ಚಿನಿಮಗೆ ಬಾಕ್ಸ್ ಎಲ್ಲ ಹಾಕಿ ಅವರಿಗೆ ಬಿಸಿನೀರೆಲ್ಲ ಕಾಯಿಸಿ, ನಮ್ಮ ಅತ್ತೆಗೂ ಬಿಸಿನೀರೆಲ್ಲ ಮಾಡಿಕೊಟ್ಟು ಆನಂತರ ಮಕ್ಕಳನ್ನ ಎಬ್ಬಿಸಿ ಅವರಿಗೆ ಸ್ನಾನ ಮಾಡಿಸ್ತೀನಿ. ಇನ್ನು ನಮ್ಮ ಅತ್ತೆನೂ ಈಗ ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಅವರೇ ವಾಕ್ ಮಾಡ್ತಾರೆ. ನಾವು ಹಿಂದೆ ಒಬ್ಬರು ನಿಂತ್ಕೊಂಡಿರ್ತೀವಿ, ಬಟ್ ಅವರಿಗೆ ನಡೆಯೋಕ್ಕೆ ಹೇಳ್ತೀವಿ. ಇನ್ನು ಅವರಿಗೆ ಮಧ್ಯಾಹ್ನ ಆದರೂ ಕೂಡ ಚಳಿ ತಡೆಯೋಕೆ ಆಗ್ತಾಯಿಲ್ಲ, ಯಾಕೆಂದರೆ ಅವರಿಗೆ ಸ್ವಲ್ಪ ವಾತಾವರಣ ಅಡ್ಜಸ್ಟ್ ಆಗಬೇಕಲ್ವ. ಅದಕ್ಕೆ ಯಾವಾಗಲೂ ಸಾಕ್ಸ್, ಸ್ವೆಟರ್ ಹಾಕ್ಕೊಂಡೇ ಇರ್ತಾರೆ. ಇನ್ನು ವಾಶ್ರೂಮ್ಗೆಲ್ಲ ಈಗ ಅವರೊಬ್ಬರೇ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಾವು ಕರೀರಿ ಆ ಥರ ಏನಾದರೂ ಆದಾಗ ಬರ್ತೀವಿ ಅಂತ ಹೇಳ್ತೀವಿ. ಬಟ್ ಆದರೂ ಟ್ರೈ ಮಾಡ್ತಾ ಇದ್ದಾರೆ ಅವರು, ಸ್ವಂತ ನಡಿಬೇಕು ಅಂತ ಹೇಳಿಬಿಟ್ಟು. ಇನ್ನೊಂದು ವೀಕಿಗೆಲ್ಲ ಅವರು ಸೆಟಾಗಿ ಹೋಗ್ಬಿಡ್ತಾರೆ, ಚೆನ್ನಾಗಿ ಓಡಾಡ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ಏನೋ ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ಸೊ ಈಗ ಅವರಿಗೆ ತಿಂಡಿ ಬಡಿಸ್ಬೇಕು. ಏನೋ ಹಾಗೆ ಕೇಳ್ತಾ ಇದ್ರಿ, ಚಿನಿಮಾ ಬರ್ತಡೇ ಈ ವರ್ಷ ಏನು ಪ್ಲ್ಯಾನ್ ಮಾಡಿದ್ದೀರಾ, ಏನು ವಿಶೇಷ ಅಂತ ಹೇಳಿಬಿಟ್ಟು. ಸೊ ಅದನ್ನು ಈ ವ್ಲಾಗ್ನಲ್ಲೇ ಹೇಳ್ತೀನಿ ನಾನು ನಿಮಗೆ. ಫಸ್ಟ್ ಇಯರ್ದು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಅದಾದಮೇಲೆ ಗ್ರ್ಯಾಂಡಾಗಿ ಮಾಡಲಿಲ್ಲ ನಾವು. ಇನ್ಮೇಲಿಂದ ಚಿನಿಮನೆ ಸ್ನಾನ ಮಾಡ್ತಾಳಂತೆ. ಇನ್ಮೇಲಿಂದ ಚಿನಿಮನೆ ಸ್ನಾನ ಮಾಡ್ತಾಳಂತೆ. ವೆರಿ ಗುಡ್. ಇನ್ನು ನಮ್ಮತ್ತೆ ಬೆಳಗ್ಗೆನೇ ಒಂದು ಗ್ಲಾಸ್ ಹಾಲು ಕುಡ್ದಿರ್ತಾರೆ, ಹಾಗಾಗಿ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಕೊಳ್ತಾರೆ. ಜೊತೆಗೆ ದೇವ್ರೂ ಇಲ್ಲಿರ್ತಾನಲ್ಲ, ಅವ್ರಿಗೂ ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಇನ್ನು ಅವನೇನು ಹೇಳ್ತಾನೆ ಗೊತ್ತಾ, ಅಜ್ಜಿ ನಡಿ ನಡಿ ಅಂತ ಹೇಳ್ತಾನೆ, ನಡ್ಕೊಂಡು ಹೋಗು ಅಂತ. ಇನ್ನು ಇವತ್ತು ತಿಂಡಿಗೆ ಮಿಲೆಟ್ಸ್ ಕಿಚಡಿ ಮಾಡಿದ್ದೀನಿ. ಇದಕ್ಕೆ ನುಗ್ಗೆ ಸೊಪ್ಪೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ರುಚಿ ಪಾಕಶಾಲೆ ಚಾನಲ್ನಲ್ಲಿ ಈ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಸೊ ಈ ಥರ ವಯಸ್ಸಾದವ್ರಿಗೆ ಮತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಜಾಸ್ತಿ ನ್ಯೂಟ್ರಿಯೆಂಟ್ಸ್ ಮತ್ತು ಪ್ರೋಟೀನ್ ಎಲ್ಲದೂ ಇರುತ್ತೆ. ಅದ್ರ ಜೊತೆ ಸ್ವಲ್ಪ ದಾಳಿಂಬೆ ಕಾಳನ್ನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಇನ್ನು ಡೇ ಟೈಮ್ನಲ್ಲಿ ನನಗಂತೂ ಎಷ್ಟು ಟೈಮ್ ಇದ್ರೂ ಕಮ್ಮಿನೇ ಅಂತ ಅನಿಸುತ್ತೆ. ಯಾಕೆಂದರೆ ಮಕ್ಕಳಿಗೆ ಸ್ನಾನ ಮಾಡಿಸಿ, ತಿನ್ನಿಸಿ, ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಅಪ್ಪ ನನ್ನ ಅರ್ಧ ಎನರ್ಜಿ ಅಲ್ಲೇ ಮುಗ್ದೋಗ್ಬಿಟ್ಟಿರುತ್ತೆ. ಇನ್ನು ನಾನು ಇವತ್ತು ಸ್ವಲ್ಪ ತಿಂಡಿ ತಿನ್ನಲಿಕ್ಕೆ ಆಗಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಚಿನಿಮಾ ಜೊತೆನೇ ತಿಂಡಿ ತಿಂದ್ಕೊಂಡು ಹೊರಟುಬಿಡ್ತಾಯಿದ್ದೆ. ಸೊ ಸ್ಕೂಲ್ಗೆ ಟೈಮ್ ಆಗಿರೋದ್ರಿಂದ ಫಸ್ಟ್ ಬಿಟ್ಟು ಬಂದುಬಿಡ್ತೀನಿ. ಇನ್ನು ನಮ್ಮ ಅತ್ತೆದು ಕೂಡ ಅಷ್ಟರಲ್ಲಿ ತಿಂಡಿ ಮುಗಿಸ್ಕೊಂಡಿರ್ತಾರೆ. ಬಂದಮೇಲೆ ಅವರಿಗೆ ಟ್ಯಾಬ್ಲೆಟ್ ಕೊಡ್ತೀವಿ. ಈ ರೀತಿಯಾಗಿ ಅವ್ರು ಏನಾದರೂ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಒಬ್ಬರು ಸ್ವಲ್ಪ ಜೊತೆ ಇರ್ತೀವಿ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು. ಅವ್ರು ಆದರೂ ಕೂಡ ನಾನು ಹೋಗ್ತೀನಿ ಅಂತಲೇ ಹೇಳ್ತಾರೆ. ಆದರೂ ನಮಗೆ ಭಯ ಅಲ್ವಾ, ಆ ರೀತಿ ಒಬ್ಬರನ್ನೇ ಕಳ್ಸೋಕ್ಕಾಗಲ್ಲ. ಯಾರಾದರೂ ಒಬ್ಬರು ನಿಂತ್ಕೊಂಡೇ ಇರ್ತೀವಿ ಅವ್ರ ಜೊತೆಗೆ. ನಾನು, ನಮ್ಮ ಅತ್ತಿಗೆನೋ ಅಥವಾ ನಮ್ಮ ರಾಜು ಒಬ್ಬರಾದರೂ ಇದ್ದೇ ಇರ್ತೀವಿ. ಇನ್ನು ಅವ್ರ ಕೆಲಸಗಳೆಲ್ಲ ಮುಗಿದ್ಮೇಲೆ ಅವರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಇನ್ನು ನಾನು ಮಧ್ಯಾಹ್ನ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ. ಇನ್ನು ಇತ್ತೀಚೆಗಂತೂ ಮಕ್ಕಳಿಗೆ 1, 2 ರಿಂದ 3 ಸಲ ಹೊರಗಡೆ ಕರ್ಕೊಂಡು ಹೋಗಲೇಬೇಕು. ಇವತ್ತು ರಾಜು ಕರ್ಕೊಂಡು ಹೋಗಿದ್ದಾರೆ. ನೀರು ಹಾಯ್ ಬಾಯ್ 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 ಬಾಯ್. ಫ್ರೆಂಡ್ಸ್, ಇವಾಗ ನಮ್ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಹೇಗೆ ಬೆಳೆದಿದ್ರು ಅವ್ರದ್ದೊಂದು ಚಿಕ್ಕ ಸ್ಟೋರಿ ಕೇಳೋಣ. ನನಗೂ ಸರಿಯಾಗಿ ಗೊತ್ತಿಲ್ಲ, ಗಟ್ಗರ್ ಪಿಲ್ಲರ್ ಕಲ್ತು ಪದಂಬ್ರ ಅಂತ ಬಿಡ್ತಾನೆ. ನನಗೂ ಗೊತ್ತಿಲ್ಲ, ಕೇಳ್ತೀನಿ ನಾನು ಏನು ಹೇಳ್ತಾರೆ ನೋಡೋದ. ಚಿಕ್ಕ ವಯಸ್ಸಿನಲ್ಲಿ ನೀವು ಹೆಂಗಿದ್ದೆ? ಇಂದಿಕನ ಗೌನದು ಸ್ಕೂಲು ಅವರು ಭಾಳ ಕಷ್ಟದಾಗಿದ್ರು ನಮ್ಮಮ್ಮ ನಮ್ಮ ಅಪ್ಪನವರು. ಅದಕ್ಕೆ ಶಾಲೆಗೆ ಹೋಗಿಲ್ಲ. ದೊಡ್ಡವರಾದಗಳಿಗೆ
ಯಾವುದೋ ಒಂದು ಕೆಲ್ಸಕ್ಕೆ ಕಳ್ಸಿದ್ರು. ಅಮ್ಮ ನಿನಗೆ ಮದುವೆ ಎಷ್ಟು ವರ್ಷಕ್ಕಾಯ್ತು ಇವಾಗ ಅಲ್ಲ ಎಷ್ಟು ವರ್ಷಕ್ಕೆ ಅದೇ 9 ವರ್ಷ 10 ವರ್ಷ ಅಷ್ಟೇ. 9 ವರ್ಷ 10 ವರ್ಷಕ್ಕೆ ಮದುವೆ ಅಂತ ರಾಜು ಅಷ್ಟು ಬೇಗ ಮಾಡ್ಬಿಟ್ರ? ಜಲ್ದಿ ಮದುವೆ ಮಾಡ್ಯಾರ. ಅವಾಗ ಎಲ್ಲರಿಗೂ ಹಂಗೆ ಮಾಡ್ತಿದ್ರು. ಇಲ್ಲ ನನಗೆಂದ ಹಂಗಾಗ್ಯದ ಅದು. ಫಸ್ಟ್ನೇ ಮಗು ಯಾವಾಗ ಅದೇ 18 28 27 ಹುಟ್ಟೆ ನಾವು. ಅಂದ್ರೆ ಅಷ್ಟು ಲೇಟಾಗಿ ಆಯ್ತಾ? ಮಕ್ಕಳಾಗಿಲ್ಲ ಫಸ್ಟಿಗೆ. ಅದಕ್ಕೆ ನಮ್ಮ ಅತ್ತೆಗೆ ಇಷ್ಟೊಂದು ಮಕ್ಕಳಿಗೆ ಇಷ್ಟು ಏಜ್ ಗ್ಯಾಪ್ ಇರೋದು, ಲೇಟಾಗಿ ಮಕ್ಕಳಾಗಿರೋದಲ್ಲ. ಮೇಲೆ ದಡ ಹುಟ್ಟಾನು. ಏನು ನೀನ್ 42ರಲ್ಲಿ ಅಂತೆ, ಅಂದ್ರೆ ಅತ್ತೆಮ್ಮಗೆ 42 ಇತ್ತಂತ, ಅವಾಗ ಹುಟ್ಟಿದ್ಯಂತೆ. ಹೌದಾ? 42 40 ಅಂದ್ರೂ ನನಗೀಗ ಆಲ್ಮೋಸ್ಟ್ 37 80 ಮೇಲೆ ಆಯ್ತದೆ. ಮೇಲೆ 42 43 ವರ್ಷ. ಆಗ ಅವ್ರಿಗೆ ಹಾಸ್ಪಿಟಲ್ ಗೇಟ್ ಐತೆ ನೋಡಿ. ಮತ್ತೆ ಹೆಂಗ್ ನೋಡ್ಕೊಂಡ್ರಿ ಅವಾಗ? 5 ಜನ ಮಕ್ಳನ್ನ ಹೆಂಗ್ ನೋಡ್ಕೊಂಡ್ರಿ? ಅವ್ರೇನು ಅದನ್ನ 19 ವರ್ಷ ಸತ್ತೋದ್ರು ಅವರು. ಚಂದ್ರಮೂರ್ತಿ 19 ವರ್ಷನಾಗ ಸತ್ತೋದ್ರು. ಸತ್ತೋದ್ರಿಂದ ರಾಗಣ್ಣ 16 ವರ್ಷನು. ಅವರಪ್ಪ ಸತ್ತಾಗ 16 ವರ್ಷ. 16 ವರ್ಷ. ಅಂದ್ರೆ ನಮ್ಮ ಮಾವ ಅವಾಗ ತೀರ್ಕೊಂಡ ಅದೇ ಹೇಳ್ತಾ ಇದಾರೆ. ಅವಾಗ ದೊಡ್ಡ ಮಗನಿಗೆ 16 ವರ್ಷ ಇತ್ತಂತೆ. 16 ವರ್ಷ ರಾಗಣ್ಣ. 13ನೇ ಬಿದ್ದಾಗ 12 ವರ್ಷದಾಗ ಪಾರ್ವತಿ. ಎಲ್ಲರೂ ಆ ವಯಸ್ಸಿನಲ್ಲೇ ಒಂದು 12 ವರ್ಷ ಪಾರ್ವತಿ. ಈಯಪ್ಪ 5 ವರ್ಷ 7 ವರ್ಷ. ಅಂದ್ರೆ ರಾಜುಗ್ ಅವಾಗ 5 ವರ್ಷ ಅಂದ್ರೆ 7 ವರ್ಷಕ್ಕೊಂದು ಬಾಂಧಿಸ್ತಾನೆ ನಮ್ಗೆ. ಹಂಗೆ. ಆವಾಗ ರಾಜು ಮಾಮನ್ ನೋಡಿಲ್ಲ. ಅವ್ರಪ್ಪ ನೋಡೋಣ 7 ವರ್ಷ. ಸೇಮ್ ಚಿನ್ನಮ್ಮ ಇದ್ದಂಗೆ. ಇದಕ್ಕಿಂತ ಪೆದ್ದ ಉಂಟು. 6 ವರ್ಷ ಏನೋ 6 ವರ್ಷ. 6 ವರ್ಷ ಇರ್ಬೇಕು. ಮಾವ ತೀರ್ಕೊಂಡ್ರಲ್ಲ, ಮತ್ತೆ ಇವ್ರನ್ನೆಲ್ಲ ಹೆಂಗ್ ನೋಡ್ಕೊಂಡ್ರಿ ನೀವು? ಹೆಂಗ್ ನೋಡ್ಕೊಂಡೆ? ಒಂದು ನಾನು ಅಂಗಡಿಗೆ ಹೋದಾಗ ನನ್ನ ತಲೆಯಿಂದ ಒಂದು ಬ್ಯಾಂಡ್ ಮಾಡ್ಕೊಂಡಿದ್ದೆ. ಒಂದು ಬ್ಯಾಂಕ್ ಬಾಂಡ್ ಬ್ಯಾಂಡ್ ಮಾಡ್ಕೊಂಡಿದ್ದೆ. ಮಾಡ್ಕೊಂಡೆ. ಮೇಲೆ ನಿಮ್ಮ ಅಯ್ಯ ಹೋದ್ ಆತ್ಮನ ಆಸ್ಪತ್ರೆಗೆ ಹಾಕಿ ಎಲ್ಲ ರೊಕ್ಕ ಎಲ್ಲ ಹಾಳಾಗ್ಬಿಟ್ಟು. ಮಾಮಂಗೆ ನಮ್ಮ ಕಂಪ್ನಿಯಾಗ 2 ಆಗಿದ್ದು. 5 ತೊಲೆ ಬಂಗಾರ ಯಾಗು ಆದ್ಮೇಲೆ ಕೊಟ್ಟೀನಿ. ಪ್ಲಾಟ್ ಆದ್ಮೇಲೆ ಕೊಟ್ಟು ಮದುವೆ ಮಾಡೀನಿ. ಮದುವೆ ಆತ ಹೋಗ್ಬಿಟ್ಟ. ಇವ್ರು 3 ಅದಾರಲ್ರಿ, ನಾಗರಾಜ, ರಾಗಪ್ಪ, ಈ ಪಾರ್ವತಿಯವರು. ಆರಪ್ಪ ಸತ್ 3 ತಿಂಗಳಿಗೆ ಆಕೆ ಮೈನಸ್ ಕುಂತ್ಕೊಂಡ್ಬಿಟ್ರು ಪಾರ್ವತಿ. ರಾಜುನ ಮತ್ತೆ ಹೆಂಗ್ ಓದಿಸಿದ್ರೆ? ಹಂಗೆ ಅಂದ್ರೆ ಗೌರ್ಮೆಂಟ್ ಶಾಲೆವು. ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಶಾಲೆ ಫೀಸಂದ ಕಟ್ಟೋದು. ಹೊಸಪೇಟೆಗೆ ಬಂದಾಗ ಕಂಪ್ನಿಗ ಇತ್ತು ಕಾರ್ಮೆಂಟ್ ಅದೇನಿತ್ತಪ್ಪ ಕಂಪ್ನಿಗ ಅದಿತ್ತು. ಅದನ್ನ ಹಾಕಿದ್ವಿ. ಕಂಪ್ನಿ ಆಗಿನಾಕ ಹೊಸಪೇಟೆಗೆ ಹಾಕೀನಿ. ಹೊಸಪೇಟೆ ನಿಂತು ಧಾರವಾಡಗೆ ಹಾಕೀನಿ. ಧಾರವಾಡ ನಿಂತು ಬಳ್ಳಾರಿಗೆ ಬಂದಾನೆ. ಫ್ರೆಂಡ್ಸ್, ಮಧ್ಯ ನಾನು ಸಾರಾಂಶ ಹೇಳ್ಬಿಡ್ತೀನಿ. ಅಂದರೆ ಏನಂದರೆ ನಮ್ಮ ಅತ್ತೆಗೆ ಒಂದು 10 ವರ್ಷಕ್ಕೆ ಮದುವೆ ಆಯ್ತಂತೆ. ಆದಮೇಲೆ ಅವ್ರು ತೀರ್ಕೊಂಡ್ಬಿಟ್ರಂತೆ. ಅಂದರೆ ಒಟ್ನಲ್ಲಿ 5 ಜನ ಮಕ್ಕಳು. 5 ಜನ ಮಕ್ಕಳು ಅಲ್ಲ ನಿಮಗೆ? ನನಗೆ 5 ಮಂದಿ. 5ರಲ್ಲಿ ಒಬ್ಬರು ಫಸ್ಟ್ ಅವರು ತೀರ್ಕೊಂಡ್ಬಿಟ್ಟಿದ್ದಾರಂತೆ. ನಮ್ಮ ಮಾವ ಬಂದು ರಾಜುಗೆ ಒಂದು 5-6 ಇಯರ್ಸ್ ಇರಬೇಕಾದ್ರೆ ತೀರ್ಕೊಂಡ್ರಂತೆ. ಇನ್ನು ಉಳಿದಿರೋ 3 ಜನ ಮಕ್ಕಳೇನಿದ್ರಲ್ವ, ಅವ್ರು ಆಲ್ರೆಡಿ ದೊಡ್ಡವರಿದ್ರು. ಒಂದು 14 ವರ್ಷ 15 ವರ್ಷ ಅಷ್ಟು ದೊಡ್ಡವರಿದ್ರು. ನಮ್ಮ ರಾಜುಗೆ ಅವಾಗ ಒಂದು 5-6 ಇಯರ್ಸ್ ಅಂದರೆ ನಮ್ಮ ಚಿನಿಮಾ ಅಷ್ಟು ಅನ್ಕೊಳ್ಳಿ. ಒಂದ್ಸರಿ ಇಮೇಜೈನ್ ಮಾಡ್ಕೊ, 4 ಜನ ಮಕ್ಕಳನ್ನ ಇಟ್ಕೊಂಡು ಅವರೊಬ್ಬರೇ. ಆ ಟೈಮ್ನಲ್ಲಿ ಲೇಡೀಸ್ಗೆ ಅಷ್ಟೊಂದು ಅಪರ್ಚುನಿಟೀಸ್ ಇರಲಿಲ್ಲ. ಆದರೂ ಕೂಡ ಕಷ್ಟಪಟ್ಟು ಅಂಗಡಿ ಎಲ್ಲ ನಡೆಸಿ 4 ಜನ ಮಕ್ಕಳನ್ನ ಸಾಕಿ ದೊಡ್ಡವ್ರನ್ನ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಬಟ್ ಇಲ್ಲಿ ನಮ್ಮ ಅತ್ತೆದು ಬುದ್ಧಿವಂತಿಕೆ ಏನಪ್ಪ ಅಂದರೆ, ಅದು ಏನು ಬಾಂಡ್ಗಳೆಲ್ಲ ಇಟ್ಕೊಂಡಿದ್ರು ಅವಾಗಿನ ಟೈಮ್ನಲ್ಲಿ ಅಲ್ಲ. ಎಲ್ಲ ಆಸ್ತಿ ಎಲ್ಲ ಇದು ನಮ್ಮ ಮಾವ ಅವರ ಟ್ರೀಟ್ಮೆಂಟ್ಗೆ ತುಂಬಾನೇ ಖರ್ಚು ಮಾಡಿದಾರಂತೆ. ಮಗಳಿಗೆ ಕೊಟ್ಬಿಟ್ಟಿದಾರಂತೆ. ಇನ್ನು ಮತ್ತೆ ಮಗನ ಮದುವೆ ಹೆಂಗ್ ಮಾಡಿದ್ರಿ? ಮಗನ ಮದುವೆ ರಾಗಪ್ಪನ ಮದುವೆ ಅವರೇ ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಅನು ಅತ್ತಿಗೆ ಇದ್ರಲ್ಲ, ಅವ್ರ ಮದುವೆ ಪಾರ್ವತಿ ದಿನ ನಾನು 50, 100, 80 ಇಂಥ ಬ್ಯಾಂಕಿಗೆ ಹಾಕಿ ಅಂತಾನೆ ಇದ್ದೆ. ಅವು ಸರಿ ಅದಾವ. 100 ಬೆಂಗಾಲ್ ರೇಟ್ ಕಮ್ಮಿ ಅಲ್ಲ.
ಅವರು ನಾನು ಎಲ್ಲಿಗೆ ಖಾಸಗಿ ಎಲ್ಲಿಗೆ ಹೋಗಿದ್ದೆ 20 ಎಲ್ಲ ಮಾಡಿಸ್ದೆ. ಅಂದ್ರೆ ನೀವು ಬ್ಯಾಂಕಲ್ಲಿ ನಮ್ಮ ಅತ್ತೆ ದುಡ್ಡು ತೆಗ್ದಿಟ್ಟಿದ್ರಂತೆ, ಆ ದುಡ್ಡಿಂದ ಅಂದ್ರೆ ಅವಾಗ ಬಂಗಾರ ರೇಟ್ ಕಮ್ಮಿ ಅಲ್ಲ, ಹೌದು. ಆವಾಗ ಬರೀ 35,000ಗೆ 20 ಎಲ್ಲ ಕೊಟ್ಟು ಮಾಡಿದೆ ಆಕೆಗೆ. 20 ತೊಲೆ 20 ಗ್ರಾಮ್ಸ್ 20 ತೊಲೆ ಅಂದ್ರೆ 200 ಗ್ರಾಮ್ಸ್. 20 ತೊಲೆ ತೊಲೆ ಸಮೇತ. ಹಾಗಾಗಿ ನಮ್ಮ ಅತ್ತೆ ಕುಡಿಟ್ಟಿದ್ರಲ್ವಾ ಹಣನ ಅದೆಲ್ಲ ತಗೊಂಡು ಬಂದು ಬ್ಯಾಂಕಿಂದ ಬಿಡಿಸ್ಕೊಂಡು ಬಂದು ಬಂಗಾರ ಮಾಡಿಬಿಟ್ಟು ಇನ್ನೊಂದು ಮಗಳು ಮದುವೆ ಮಾಡಿಬಿಟ್ರಂತೆ. ಮತ್ತೆ ಅವರು 3 ಜನದ ಮದ್ವೆ ಆಯ್ತು. 3 ಜನದ ಮದ್ವೆ ಮಾಡ್ಬಿಟ್ರಿ. ಈಗ ರಾಜುನ ಹೆಂಗ್ ಓದಿಸಿದ್ರಿ? ಎಲ್ಲ ದೇವ್ರು ಓದಿಸಿದ್ನಮ್ಮ. ದೇವರೇ ಓದಿಸ್ರೆ ಸರ್ಟಿಫಿಕೇಟ್ ಕಟ್ಟೋದು, ಸಾಲಿ ಫಸ್ಟ್ ಬರ್ತದೆ ಫೀಸ್ ಆಯ್ಪಂದೆ, ಉಳ್ಕೆದ್ದೆಲ್ಲ ನಂದು. ಅವರು MCA ಓದ್ಬೇಕಾದ್ರೆ ಕಂಪ್ಯೂಟರ್ ಬೇಕು ಅಂತ ಕೇಳಿದ್ದ. ಇಲ್ಲಿ BCA ಫೈನಲ್ ಇಯರ್ ಇದ್ದಾಗ ಕೇಳಿದ್ದ. MCA ಫೈನಲ್ ಇಯರ್ ವರೆಗೂ ತೆಗ್ದಿಟ್ಟಿದ್ದಾರೆ ಅವರು. ತಿಂಗಳ ಹಣ ತೆಗ್ದಿಟ್ಟು 20 ರೂಪಾಯಿ 100 ರೂಪಾಯಿ ತೆಗೆದು ಆಲ್ಮೋಸ್ಟ್ 4 years ಆಗಿ MCA ಫೈನಲ್ ಇಯರ್ಗೆ ತಗೋಪ ಕಂಪ್ಯೂಟರ್ ತಗೋ ಅಂತ ಕೊಡ್ಸಿದ್ರ. ಇದನ್ನ ನಾನು ಆಲ್ರೆಡಿ ಹಿಂದಿನ ಸುಮಾರು ವರ್ಷಗಳ ಹಿಂದೆ ಬ್ಲಾಗಲ್ಲಿ ಹೇಳಿದ್ದೆ. ನಮ್ಮ ಅತ್ತೆ ರಾಜು ಕೊಡ್ಸಿರೋಂತಹ ಮೊದಲನೇ ಲ್ಯಾಪ್ಟಾಪ್ ಇದು. ಅದು ಈಗ ಏನು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಬಟ್ ಹಂಗಂತ ಹೇಳಿ ಅದನ್ನ ಯಾರಿಗೋ ಕೊಡೋದು ಬಿಸಾಕೋದು ಆ ಥರ ಮಾಡಿಲ್ಲ, ಹಂಗೆ ನೆನಪಿಗೆ ಇಟ್ಕೊಂಡಿದ್ದಾರೆ ಅವರು. ಇನ್ನು ನಮ್ಮ ರಾಜುನ ಓದಿಸ್ಬೇಕಾದ್ರೆ ನಮ್ಮ ಅತ್ತೆ ಅಂಗಡಿಯಲ್ಲಿ ಕುತ್ಕೊಳ್ತಾ ಇದ್ರಂತೆ. ಅಂದರೆ ಅಂಗಡಿಯಲ್ಲಿ ದುಡ್ದಿರ್ತಾರಲ್ವ, ಸೊ ಅದರಲ್ಲಿ ದಿನ ಸ್ವಲ್ಪ ತೆಗ್ದಿಟ್ಟು ಮಗನಿಗೆ ಕೊಡ್ತಾ ಇದ್ರಂತೆ. ಬಂದಾಗೆಲ್ಲ ಮಗನಿಗೆ ಕೊಡ್ತಾ ಇದ್ರಂತೆ. ಸೊ ಹಂಗಾಗಿ ಇವರು ಮಾಸ್ಟರ್ ಡಿಗ್ರಿ ಮಾಡಿಕೊಂಡ್ರು. ಮಾಸ್ಟರ್ ಡಿಗ್ರಿಯಲ್ಲಿ ಅವ್ರಿಗೆ ಫ್ರೀ ಸೀಟ್ ಸಿಕ್ತು. ಹಾಗಾಗಿ ಅದರದ್ದೇನು ಫೀಸ್ ಕಟ್ಟೋ ಅಗತ್ಯ ಇರಲಿಲ್ಲ ಅಲ್ಲ, ಅದು ಫ್ರೀ ಸೀಟ್ ಬಂತು. ಅವರು MCA ಮಾಡಿಕೊಂಡ್ರು. ಸೊ ಈ ರೀತಿಯಾಗಿ ನಮ್ಮ ಮತ್ತೆ ಸ್ಕಾಲರ್ಶಿಪ್ ಎಲ್ಲ ಬಂದಿತ್ತು. ಇನ್ನು ಮದುವೆ ಹೆಂಗ್ ಮಾಡಿದ್ರಿ? ನಾಗರಾಜ 4ನೇ ಕಷ್ಟ ಬಿದ್ದಿರ್ಕೊಂಡು ತೆಗೆದಿಟ್ಕೊಂಡು ಮದುವೆ ಮಾಡ್ಕೊಂಡೆ. ಇವರು ಎಲ್ಲ ಬಂಗಾರ ಎಲ್ಲ ಕೊಡ್ಸಿದಾರೆ. ನಿಂದು ಅದು ಅವಾಗ ಒಂದು ಚೈನಾ ಅದು ನೆಕ್ಲೆಸ್ ಐತಲ್ವ, ಅದೆಲ್ಲ ಅಮ್ಮದೆ ಅದೆಲ್ಲ ಹಾಕಿದ್ದಾರೆ. ಪಾಪ ಹೇಳ್ಕೊಡಂಗಿಲ್ಲ ಅವ್ರು. ಆಮೇಲೆ 1-2 ಸೀರೆ ಏನೋ ಹಾಕಿದ್ದಾರೆ. ಉಳಿದಿದ್ದೆಲ್ಲ ಖರ್ಚು ನಾನು ಸಾಲ ಮಾಡಿ ತಂದಿದ್ದು. ಬಟ್ ಒಂದು ಚೈನ್ ಅದೆಲ್ಲ ಅವರು ಕೊಡ್ಸಿದ್ದಾರೆ. ಅದು ಚೈನಾ ನೆಕ್ಲೆಸ್, ಅದು ನೆಕ್ಲೆಸ್. ಸೊ ಇದು ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆ ಅವ್ರ ಸ್ಟೋರಿ. 80 ವರ್ಷ, ಈಗ ಅವ್ರಿಗೆ 80 ವರ್ಷ ದಾಟಿದೆ. ಎಷ್ಟೋ ಕಷ್ಟಪಟ್ಟು ಗಂಡ ಇಲ್ದೇಲೆ ಮಕ್ಕಳನ್ನೆಲ್ಲ ದೊಡ್ಡವ್ರನ್ನ ಮಾಡಿ, ಅಂದರೆ ದೊಡ್ಡವ್ರು ಇದ್ದು ಅಂದರೆ ಅವ್ರನ್ನ ಮದುವೆ ಮಾಡಿ ಕಳ್ಸೋದೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಮನೆಯಲ್ಲಿ ದೊಡ್ಡ ಗಂಡಸರು ಇಲ್ಲ ಅಂದರೆ ಅದು ಹೆಂಗಿರುತ್ತೆ ಅನ್ನೋದು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಈಗಿನ ಪರಿಸ್ಥಿತಿಯಲ್ಲೂ ಕೂಡ ಎಷ್ಟು ಕಷ್ಟ ಇದೆ. ಇನ್ನು ಅವಾಗ ಇನ್ನು ಹೆಂಗಿರಬೇಡ, ಇವಾಗಲಾದರೂ ನಮಗೆ ಅದು ಇದು ಇದೆ, ಇಂಟರ್ನೆಟ್ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಇದೆ. ಬಟ್ ಆವಾಗಿನ ಟೈಮ್ನಲ್ಲಿ ಏನೂ ಇಲ್ಲ. ಬಟ್ ಆದರೂ ಎಲ್ಲ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಅವ್ರ ಕೈಲಾದಷ್ಟು ಮಾಡಿ ಅವ್ರನ್ನೆಲ್ಲ ಮದುವೆ ಮಾಡಿ ಕಳಿಸಿ ಇವಾಗ ಈ ಏಜಿಗೆ ಬಂದಿದ್ದಾರೆ. ಬಟ್ ನಾವು ಎಷ್ಟೆಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ಅಂದರೆ ಇಷ್ಟೊಂದು ಟೆನ್ಷನ್ ಇದ್ದರೆ ಮನುಷ್ಯನಿಗೆ ತುಂಬ ಕಷ್ಟ ಆಗುತ್ತೆ. ಪಾಪ ಅವ್ರು ಅದೆಲ್ಲ ಫೇಸ್ ಮಾಡಿ ಇವಾಗ ಮತ್ತೆ ಒಂದು ಮಗು ಥರ ಹೋಗ್ಬಿಟ್ಟಿದ್ದಾರೆ. ಈ ಥರ ಸ್ಟೋರಿಗಳೆಲ್ಲ ಕೇಳೋದೆ ಕೆಲವೊಂದ್ಸಲ ಭಯ ಆಗುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ ಗೊತ್ತಾ, ಇಂಥವ್ರನ್ನೆಲ್ಲ ನೋಡಿದ್ಮೇಲೆ ಅಪ್ಪ ನಮ್ಮವರೇ ಇದನ್ನೆಲ್ಲ ಫೇಸ್ ಮಾಡಿದ್ದಾರೆ. ಸೊ ನಮ್ಗೆ ಈ ಥರ ಬರೋ ಚಾನ್ಸ್ ಇಲ್ಲ. ಯಾಕೆಂದರೆ ನಾವು ಅವ್ರ ಸ್ಟೋರಿ ಕೇಳಿದ್ದೀವಲ್ಲ, ಸೊ ಇನ್ನೂ ಸ್ಟ್ರಾಂಗ್ ಆಗಿಬಿಟ್ಟಿರ್ತೀವಿ. ಅದು ಏನೇ ಬಂದ್ರೂ ಫೇಸ್ ಮಾಡ್ಬೋದು ಅನ್ನೋ ಧೈರ್ಯ ಇರುತ್ತೆ. ಅದು ಅವ್ರದ್ದು ನಾನು ನೋಡಿದ್ದೀನಿ. ಅವಾಗ 5 years ಇದ್ದಾಗ ನಮ್ಮ ಅಪ್ಪ ಅವ್ರಿಗೆ ಹುಷಾರಿರ್ಲಿಲ್ಲ, ತುಂಬ ಕಷ್ಟಪಡ್ತಾ ಇದ್ರು ಅವರು. ಕ್ಲೀನ್ ಮಾಡೋದು ಅವ್ರಿಗೆಲ್ಲ ಅವಾಗೇನು ಈ ಥರ ನರ್ಸಿಂಗ್ ಕೇರ್ಗಳು ಏನೂ ಇರಲಿಲ್ಲ, ಎಲ್ಲ ಮನೆಯವರೇ ಮಾಡಬೇಕಾ. ತುಂಬ ಹೈಟ್ ಇದ್ರು, ತುಂಬ ಕಷ್ಟ ಎಲ್ಲ ಮಾಡಿದ್ದಾರೆ ಪಾಪ. ನನಗೆ ನೆನಪಿಲ್ಲ ಸರಿಯಾಗಿ. ಬಟ್ ಅದಾದ್ಮೇಲೂ ಮನೆಯಲ್ಲಿ ಇರಲಿಲ್ಲ ನಾನು. ತುಂಬ ಆಲ್ಮೋಸ್ಟ್ ಒಂದು 15 years ಹೊರಗಡೆನೇ ಇದ್ದೆ ನೋಡು. ಅದು ಇದು ಓದಬೇಕು, ಜಾಬ್ ಮಾಡಬೇಕು, ಅದು ಇದು ಅಂತ. ಹಂಗಾಗಿ ರಾಜುಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮತ್ತೆ ಅವಾಗವಾಗ ಮನೆಗೆ ಬಂದಿರ್ತಾರಲ್ಲ ಇಲ್ಲಿ, ಅವ್ರ ಸ್ಟೋರಿ ಎಲ್ಲ ಕೆಲವೊಂದು ಹೇಳಿರ್ತಾರೆ. ಕೆಲವೊಂದು ನೆನಪಿದೆ, ಕೆಲವೊಂದು ನೆನಪಿಲ್ಲ. ಸೊ ಇದು ಒಂದು ಅಂದರೆ ನಾವು ಯಾವಾಗಲಾದರೂ ವಿಡಿಯೋ ನೋಡೋಕ್ಕಿರುತ್ತೆ ಅವ್ರ ಲೈಫ್ ಸ್ಟೋರಿ ಅನ್ನೋದಕ್ಕೋಸ್ಕರ ನಾನು 10 minutes ಅಲ್ಲಿ 80 years ಲೈಫ್ ಸ್ಟೋರಿ. ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅನ್ಸತ್ತಲ್ಲ ಪಾಪ ಅವಾಗೆಲ್ಲ. ಇದನ್ನೆಲ್ಲ ನೋಡಿದ್ರೆ 80 years
ಎಷ್ಟು ಬೇಗ ಮುಗೀತಲ್ಲಪ್ಪ ಅನ್ಸ್ಬಿಡುತ್ತೆ, ಹೌದಿಲ್ಲ? ಲೈಫ್ ಈಸ್ ವೆರಿ ಶಾರ್ಟ್. ಅದಕ್ಕೆ ಸಿಕ್ಕಿದ್ದನ್ನು ನಾವು ಎಂಜಾಯ್ ಮಾಡಬೇಕು, ಹ್ಯಾಪಿಯಾಗಿರಬೇಕು ಸಿಕ್ಕಿದ ಟೈಮಲ್ಲಿ. ಬಟ್ ನಾವು ಚಿಕ್ಕ ವಯಸ್ಸಿನಲ್ಲಿ ಕಲಿಯೋದು ಬೇರೆ ಇರುತ್ತೆ. ಈ ಮದುವೆ ಆಗಿ ಮಕ್ಕಳಾದ್ಮೇಲೆ ಒಂದೊಂದು ಸಂದರ್ಭ ಒಂದೊಂದು ಚಾಪ್ಟರ್ ಇದ್ದ ಹಾಗೆ ಅದನ್ನು ಡೀಪಾಗಿ ಹೋಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದನ್ನು ಕಲ್ತ್ಕೊಂಡು ಹೊರಗಡೆ ಬರಬೇಕು. ಎಷ್ಟು ಡಿಫಿಕಲ್ಟ್ ಇರುತ್ತೆ. ಅದು ಅಲ್ಲದೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಈ ಥರ ಮನೇಲಿ ಗಂಡಸರು ಅನ್ನೋದು ಇಲ್ಲ ಅಂದರೆ ಎಷ್ಟು ಕಷ್ಟ ಇರುತ್ತಲ್ವಾ. ಅದೇ ಫೇಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಡಿಫಿಕಲ್ಟ್ ಇರುತ್ತೆ. ಹೆಣ್ಮಕ್ಳನ್ನ ಬೆಳೆಸೋದು, ಮಕ್ಕಳನ್ನ ಬೆಳೆಸೋದು ಎಷ್ಟು ಕಷ್ಟ ಇರುತ್ತೆ ಅಂತ. ಸೊ ಇದು ಕೇಳಬೇಕಾಗಿತ್ತು, ನಾನು ಮತ್ತೆ ಸ್ಟೋರಿ ಕೇಳಿದೆ. ಸೊ ಇನ್ನು ಮತ್ತೆ ನಾಳೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಈಗ ಹೋಗಿ ಸ್ವಲ್ಪ ಅಡುಗೆ ಮಾಡೋದಿದೆ, ಮಾಡ್ಕೊಂಡ್ಬಂದ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನೇನು ಚಿನಿಮ್ಮ ಬರ್ತ್ಡೇ ಹತ್ರ ಬಂತು. ಇದು 5th ಇಯರ್ ಬರ್ತ್ಡೇ. ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅವಳದು. ಹಾಗಾಗಿ ಇವತ್ತು ಹಾಲ್ ನೋಡ್ಕೊಂಬಂದ್ಬಿಡೋಣ ಅಂಥೇಳಿ ನಾನು ರಜೆ ಹೊರಟಿದ್ದೀವಿ. ಧೀರನ್ ಮನೇಲೇ ಬಿಟ್ಟು ಬಂದಿದ್ದೀನಿ. ಚಿನಿಮನ ಸ್ಕೂಲಿಂದ ಹೆಂಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಮನೇಲೇ 1-2 ನೋಡ್ಕೊಂಡ್ವಿ. ಅದನ್ನೇ ಈಗ ಹೋಗಿ ಅಲ್ಲೇ ಹತ್ರ ನೋಡ್ಕೊಂಬಂದ್ಬಿಡೋಣ ಅಂತ. ಹಾಗೆ ಫುಡ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಫಸ್ಟ್ ನಾವು ಟೇಸ್ಟ್ ಮಾಡ್ತೀವಿ. ಒಂದು ವೇಳೆ ನಮ್ಗೆ ಇಷ್ಟ ಆಯ್ತು ಅಂದರೆ ಸೊ ಅಲ್ಲೇ ಮಾಡೋವಂಥದ್ದು ಪ್ಲ್ಯಾನ್ ಮಾಡಿದ್ದೀವಿ. ಒಂದು ವೇಳೆ ಫ್ರೆಂಡ್ಸ್ ನಿಮ್ಗೇನಾದರೂ ಮೈಸೂರಲ್ಲಿ ಯಾವುದಾದ್ರೂ ಹಾಲ್ ಗೊತ್ತಿದ್ರೆ ಇವೆಂಟ್ ಮಾಡಲಿಕ್ಕೆ ಈ ಥರ, ಸೊ ಪಾರ್ಟಿ ಹಾಲು, ಸೊ ಕಾಮೆಂಟ್ ಮಾಡಿ, ಸಾಧ್ಯ ಆದರೆ ಅಲ್ಲೂ ಹೋಗಿ ಬರ್ತೀನಿ. ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ರೆಡಿ ಕೆಲವರು ನೋಡಿರ್ತಾರೆ ಅಥವಾ ಯಾರಾದರೂ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀರಲ್ವ. ಸೊ ಅಂಥವ್ರು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ನನಗೆ. ನಾನು ಸ್ವಲ್ಪ ಹುಡುಕಿಟ್ಟಿದ್ದೀನಿ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಇವಾಗ ಅಂದರೆ 1-2 ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ಎಷ್ಟು ಬೇಗ ಅವಳಿಗೆ 5 ವರ್ಷ ಆಗೋಯ್ತು ನೋಡಿ. ಅವಳು ಫಸ್ಟ್ ಬರ್ತ್ಡೇ ಮಾಡಿದ್ವಿ ಸ್ವಲ್ಪ ಗ್ರ್ಯಾಂಡಾಗಿ. ಅದಾದಮೇಲೆ 2nd 3rd ಇನ್ನೇನು ಸಿಂಪಲ್ಲಾಗೇ ಮಾಡಿದ್ವಿ. ಈಗ 5 ವರ್ಷಕ್ಕೆಲ್ವ ಸ್ವಲ್ಪ ಚೆನ್ನಾಗಿ ಮಾಡೋಣ, ಅವಳಿಗೂ ಸ್ವಲ್ಪ ಜ್ಞಾನ ಬಂದಿರುತ್ತೆ ಅಂಥೇಳಿ ನಾವೇನೋ ಅಲ್ವಾ ಪ್ಲ್ಯಾನ್ ಮಾಡಿದ್ದು ಅವಳ ಬರ್ತ್ಡೇಗೆ ಸರ್ಪ್ರೈಸ್ ಕೊಡೋಣ ಅಂತ. ಬಟ್ ಅವಳಿಗೆ ಅದ್ರ ಜೊತೆಗೆ ಇವಳು ಫ್ರೆಂಡ್ಸ್ ಎಲ್ಲರೂ ಬರ್ಬೇಕಂತೆ, ಬರ್ತ್ಡೇ ಮಾಡ್ಕೊಳ್ಬೇಕಂತೆ, ಅದು ಎಲ್ಲರ ಜೊತೆನೆ. ಬಟ್ ಇಲ್ಲಿನೂ ಏನು ಕಡಿಮೆ ಆಗಲ್ಲ, ಇಲ್ಲಿನೂ ಗ್ರ್ಯಾಂಡ್ ಆಗನೇ ಇರುತ್ತೆ. ಬಟ್ ನಾನು ಬೇರೆ ಏನೋ ಥಿಂಕ್ ಮಾಡಿದ್ದೆ. ತಾಯಿ ಅಂದ್ರೆ ಅಷ್ಟೇ ಅಲ್ವಾ, ಸ್ವಲ್ಪ ಎಕ್ಸ್ಟ್ರಾಡಿನರಿ ಇರ್ತಾರೆ. ನೋಡಿ ಆಗ್ಲೇ ಇನ್ನೂ ಟೈಮ್ ಇದೆ. ಆಗ್ಲೇ ಎಲ್ಲರನ್ನ ಕರಿತಾ ಇದ್ದಾಳೆ ಅವಳ ಬರ್ತ್ಡೇಗೆ. ಕರೀಲಿ. ಸೊ ಹಾಗಾಗಿ ಅವಳ ಇಷ್ಟದಂತೆ ಮಾಡ್ಬೇಕಲ್ವಾ, ಅವ್ರಿಗೇನು ಇಷ್ಟ ಆಗತ್ತೆ ಅದನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಸರಿ ಅದನ್ನೇ ಮಾಡಿಬಿಡೋಣ. ಅವಳಿಗೆ ಈ ಥರ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ತುಂಬ ಇಷ್ಟ ಇದೆ ಅಂತ ನಾವು ಇನ್ನು ಇದಕ್ಕೆ ಡಿಸೈಡ್ ಆಗಿಬಿಟ್ವಿ. ಈ ಥರ ಸೆಲೆಬ್ರೇಟ್ ಮಾಡೋಣ ಅನ್ನೋದಕ್ಕೇ ಡಿಸೈಡ್ ಆಗಿಬಿಟ್ವಿ. ಸೊ ಈಗ ಫಸ್ಟ್ ಹಾಲ್ನ ನೋಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನಾವು ಹೊರಟಿದ್ದೀವಲ್ವ, ಅದು ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇದೆ. ಎಲ್ರಿಗೂ ಹೋಗೋಕ್ಕೆ ಬರೋಕ್ಕೆ ಅನುಕೂಲ ಕೂಡ ಆಗುತ್ತೆ. ಅದನ್ನು ಕೂಡ ನೋಡ್ಕೋಬೇಕಾಗತ್ತಲ್ಲ. ನಮಗಿದು ನಮ್ಮ ದೀಪಕ್ ಅವರಿದಲ್ವ ಇಂಟೀರಿಯರ್ ಡಿಸೈನರು. ಸೊ ಅವರು ಹೇಳಿದರು ಇದು ಚೆನ್ನಾಗಿದೆ, ಒಂದ್ಸಲ ಹೋಗಿ ನೋಡ್ಕೊಂಬನ್ನಿ ಅಂತ. ಇನ್ನೂ ಸ್ವಲ್ಪ ಟೈಮ್ ಇದೆ, ಆದರೂ ಇಷ್ಟು ಬೇಗ ಬಂದು ಯಾಕೆ ಹುಡುಕ್ತಾ ಇದ್ದೀವಿ ಅಂದರೆ ಆ ಡೇಟ್ಗೆ, ಅಂದರೆ ಅವಳು ಬರ್ತ್ಡೇ ಡೇಟ್ಗೆ ಸಿಗಲಿಲ್ಲ ಅಂದರೆ ಕಷ್ಟ ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಬೇಗನೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಫಸ್ಟು ಊಟ ಮಾಡ್ಕೊಳ್ಳೋಣ, ಅದಾದಮೇಲೆ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಫಸ್ಟು ನನಗೆ ಊಟ ಚೆನ್ನಾಗಿರಲಿಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಇಡೋದೇ ಇಲ್ಲ. ಸೊ ಬೇಡ ಅಂತ ಡಿಸೈಡ್ ಆಗಿಬಿಡ್ತೀವಿ. ಚಿನಿಮಾ ಜೊತೆ ಎಲ್ಲಿಗೆ ಬಂದರೂ ಅವಳು ಬಿರಿಯಾನಿ ಆರ್ಡ್ರ್ ಮಾಡ್ತಾಳೆ. ಅವಳಿಗೋಸ್ಕರ ಎಲ್ಲರೂ ಬಿರಿಯಾನಿ ತಿನ್ನಬೇಕು. ಇನ್ನು ಅದಾದಮೇಲೆ ಲಾಸ್ಟಿಗೆ ನಾನೊಂದು ಬ್ಲೂಬೆರಿ ಚೀಸ್ ಕೇಕ್ ತರಿಸ್ಕೊಂಡೆ. ಇವಳು ನೋಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ ನನಗೆ ನೆನಪಾಗಿದ್ದೇನಪ್ಪ ಅಂದರೆ, ನಾನು ಅಷ್ಟೇ ಎಲ್ಲೇ ಹೊರಗಡೆ ಹೋದರೂ ಫಸ್ಟ್ ದೋಸೆ ಆರ್ಡ್ರ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಮಸಾಲೆ ದೋಸೆ ಅಷ್ಟು ಇಷ್ಟ ಆಗೋದು ನನಗೆ ಹೊರಗಡೆ ತಿನ್ನಬೇಕಂದ್ರೆ. ಇನ್ನು ಊಟ ಮುಗಿಸ್ಕೊಂಡ್ವಿ. ಇಲ್ಲಿನ ಆ್ಯಂಬಿಯನ್ಸ್ ಅಂತೂ ಎಲ್ಲದು ಸಖತ್ತಾಗಿತ್ತು. ಸೊ ಫಸ್ಟ್ ಟೈಮ್ ನಾವು ಇಲ್ಲಿಗೆ ವಿಸಿಟ್ ಮಾಡಿದ್ದು. ನಾನೇನು ಅಂದ್ಕೊಂಡಿದ್ದೆ, ಇಲ್ಲೇ ಸ್ಟೇಜ್ ರೆಡಿ ಮಾಡಿಬಿಟ್ಟು ಸೊ ಈ ಚೇರ್ಸ್ ಎಲ್ಲ ಈ ಕಡೆ ಹಾಕ್ಬಿಡ್ತಾರೇನೋ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಗೊತ್ತಾಯಿತು, ಅವರು ಒಬ್ಬರು ಮ್ಯಾನೇಜರ್ ಬಂದು ಹೇಳಿದ್ರು, ಇಲ್ಲ ಮ್ಯಾಮ್ ಇದ್ರ ಪಕ್ಕ ಇನ್ನೊಂದಿದೆ, ಸೊ ಈ ಥರ ಇವೆಂಟ್ಗಳೆಲ್ಲ ಮಾಡ್ಲಿಕ್ಕಂತಲೇ ಮಾಡಿದ್ದಾರೆ ಅಂಥೇಳಿ ಕರ್ಕೊಂಡು ಬಂದರು. ನಾವು ಇವಳು ಬರ್ತ್ಡೇ ಮಾಡೋದು ಈ ಥರ ಓಪನ್ ಪ್ಲೇಸಲ್ಲೇ ಮಾಡೋಣ ಅನ್ನೋದು ಒಂದು
ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಒಳಗಾದರೂ ಮಾಡ್ಬೋದಂತೆ, ಹೊರಗಾದರೂ ಮಾಡ್ಬೋದಂತೆ. ಬಟ್ ನನಗಿದು ನೋಡೋದೇ ಹೊರಗಡೆ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಯಾಕೆಂದರೆ ಸುತ್ತಲೂ ಗಿಡಗಳಿದೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಓಪನ್ ಪ್ಲೇಸಲ್ಲಿ ಮಾಡಿದ್ರೆ. ಇನ್ ಕೇಸ್ ಬಂದವರಿಗೆ ರೂಮ್ಸ್ ಬೇಕು ಅಂದರೂ ಅದು ಕೂಡ ಇದೆ ಅಂತೆ. ಆ ಕಡೆ ಬ್ಯಾಂಬೂ ಗಿಡಗಳೆಲ್ಲ ಇದೆ ಅಲ್ವಾ, ಆ ಸೈಡ್ ಇದೆ. ಚೆನ್ನಾಗಿದೆ ಮಾತ್ರ ಪ್ಲೇಸ್. ಈ ಪ್ಲೇಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ. ಬಟ್ ಅದೇ ಸ್ಟೇಜ್ ಏನು ಇಲ್ಲಲ್ಲ ಅಂದರೆ ಇಲ್ಲ, ರೆಡಿ ಮಾಡಿಕೊಡ್ತಾರೆ ಅಂತ ಅವ್ರೆ. ಹೌದು, ಒಳಗಡೆನೂ ಇದೆ, ಓಕೆ, ಹೊರಗಡೆನೂ ಇದೆ. ಹೊರಗಡೆ ಚೆನ್ನಾಗಿದೆ. ಹೊರಗಡೆ ಮಾಡೋದು ಬೆಟರ್. ಈ ವಾತಾವರಣದಲ್ಲಿ ವಿಂಟರಲ್ಲಿ ಚೆನ್ನಾಗಿರುತ್ತೆ ಹೊರಗಡೆ. ಮಕ್ಕಳು ಈ ಥರ ಸ್ವಲ್ಪ ದೊಡ್ಡವರಾದಮೇಲೆ ಈ ಥರ ಬರ್ತ್ಡೇ ಸೆಲೆಬ್ರೇಟ್ ಎಲ್ಲ ಮಾಡಿದ್ರೆ ಅವ್ರಿಗೆ ಕೆಲವೊಂದು ಇಷ್ಟಗಳೆಲ್ಲ ಇರುತ್ತೆ. ಅದೆಲ್ಲ ಕೇಳಿ ಮಾಡ್ಕೊಳ್ಳೋಕೆ ನಮಗೂ ಅನುಕೂಲ. ಇನ್ನು ಒಳಗಡೆ ಇದೆ ಅಂತ ಹೇಳೋದ್ನಲ್ವಾ, ಓ ಬಾಯ್ ಎಷ್ಟು ದೊಡ್ಡದಿದೆ, ಇಷ್ಟೊಂದು ದೊಡ್ಡದು ನಮಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಮದುವೆಗಳು, ಫಂಕ್ಷನ್ಗಳು ಏನಾದರೂ ಮಾಡಬೇಕು ಅಂದರೂ ಕೂಡ ತುಂಬ ಚೆನ್ನಾಗಿದೆ. ಇನ್ ಕೇಸ್ ನಾವೇನಾದರೂ ನಮ್ಮ ಚಿನಿಮಗೆ ಮೇಕಪ್ ಮಾಡಿಸ್ಲಿಕ್ಕೆ ಏನಾದರೂ ರೂಮ್ ಬೇಕಂದ್ರೂ ಕೂಡ ಇದೆ. ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ಎಲ್ಲ ರೂಮ್ಸ್ ಎಲ್ಲ. ಇನ್ನು ಡೆಕೋರೇಷನ್ ಎಲ್ಲ ಹೇಗಿರಬೇಕು, ಚಿನ್ನಿ ಮನೆ ಕೆಲವೊಂದು ಐಡಿಯಾ ಎಲ್ಲ ಕೊಟ್ಟಿದ್ದಾಳೆ. ಕ್ಲೌಡ್ಸ್ ಎಲ್ಲ ಬೇಕಂತೆ ಅವಳಿಗೆ, ಅದೆಲ್ಲ ಹಾಕ್ಸ್ಬೇಕಂತೆ. ಸರಿ ನೋಡೋಣ, ಪ್ಲ್ಯಾನ್ ಮಾಡೋಣ ಅಂಥೇಳಿ ಬಂದ್ವಿ ಮನೆಗೆ ಹೋಗಿ ಸ್ವಲ್ಪ ಯೋಚನೆ ಮಾಡ್ತೀವಿ. ಇನ್ನು ಸಂಜೆ ಇವಾಗ ಇನ್ನೊಂದು ಜಾಗನ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನನಗೇನಪ್ಪ ಅಂದರೆ ಅವಳ ಬರ್ತಡೇ ಹತ್ತಿರ ಬರೋಷ್ಟೊತ್ತಿಗೆ ಈ ಥರ ದೊಡ್ಡ ದೊಡ್ಡ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಅಂತ. ಲಾಸ್ಟಿಗೆ ಇಲ್ಲಾಂದರೆ ಅದೊಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಎಲ್ಲೋ ಒಂದು ಕಾಂಪ್ರಮೈಸ್ ಆಗಿಬಿಟ್ಟು ಮಾಡೋದು ನನಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಇದಕ್ಕೆಲ್ಲ ಸ್ವಲ್ಪ ಬೇಗ ಮಾಡ್ಕೋಬೇಕು ಅಂತೇಳಿ ಟೈಮ್ ಜಾಸ್ತಿ ಕೊಡ್ತೀನಿ. ಇನ್ನೊಂದು, ನಾವು ಎಲ್ಲಿ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಜನ ಬರ್ತಾರೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಏಕೆಂದರೆ ಅದ್ರ ಪ್ರಕಾರನೇ ಇಲ್ಲಿ ನಮಗೆ ಜಾಗ ಸಿಗುತ್ತೆ. ಈಗ ಒಂದು 50 ಜನ ಬಂದರು ಅಂದ್ಕೊಳ್ಳಿ, ಸೊ ನಾವೇನಾದರೂ ಸ್ವಲ್ಪ ಅಗಲ ಇರೋ ಜಾಗ ತೊಗೊಂಡ್ವಿ ಅಂದ್ಕೊಳ್ಳಿ, ಅದು ಏನೋ ಎಲ್ಲ ಡೆಕೋರ್ ಮಾಡಲಿಕ್ಕೆ ತುಂಬಾ ಖರ್ಚಾಗತ್ತೆ. ಸೊ ಅವ್ರು ಅದಕ್ಕೆ ಫಸ್ಟ್ ಕೇಳಿಬಿಡ್ತಾರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನಕ್ಕೆ ಅಂತ. ಅದ್ರ ಮೇಲೇ ಅವರು ಎಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಸಜೆಸ್ಟ್ ಮಾಡ್ತಾರೆ. ನಾವು ಹೆಂಗಾದರೂ ಆಗಲಿ ಅಂತೇಳಿ ಎಲ್ಲದೂ ಒಂದ್ಸಲ ನೋಡ್ಕೊಂಡು ಬಂದುಬಿಡೋಣ, ನಮಗೂ ಒಂದು ಐಡಿಯಾ ಇರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲದೂ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಜಾಗ ನಿಮಗೆ ನೆನಪಿರ್ಬೋದು ಅಂದ್ಕೊಳ್ತೀನಿ. ನಾನು ಹಿಂದೆ ನಿಮಗೆ ಈ ಜಾಗ ತೋರಿಸಿದ್ದೆ ಒಂದ್ಸಲ. ನಾವು ಕೆಲವೊಂದು ನೋಡ್ಕೊಂಡು ಬಂದು ಆಮೇಲೆ ಫೈನಲಾಗಿ ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಹೋಗಿದ್ದ ದಿನವೇ ಒಬ್ರು ಆಲ್ರೆಡಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು. ನಮಗೂ ಒಂದು ಐಡಿಯಾ ಬಂತು ಹೇಗಿರುತ್ತೆ ಏನು ಕತೆ ಅಂತ. ಆ್ಯಂಡ್ ಇದು ನೋಡಿ, ಜಾಸ್ತಿ ಜನ ಇದ್ದರೆ ಇಲ್ಲೆಲ್ಲ ಫುಲ್ ಕೆಳಗೆಲ್ಲ ಚೇರ್ಸ್ ಹಾಕ್ತಾರಂತೆ, ಚೇರು, ಬೆಂಚು ಮತ್ತು ಸ್ಟೇಜೆಲ್ಲ ಹಾಕಿ ಮಾಡಿಕೊಡ್ತಾರಂತೆ. ಸೊ ನಾವು ಡಿಸೈಡ್ ಮಾಡಬೇಕು ಇವಾಗ ಎಲ್ಲಿ ಮಾಡಬೇಕು ಏನು ಕತೆ ಅಂತ. ನಾವು ಅವ್ರ ಹತ್ರ ಸ್ವಲ್ಪ ಕುತ್ಕೊಂಡು ಡಿಸ್ಕಸ್ ಎಲ್ಲ ಮಾಡಿದ್ವಿ, ಹೇಗಿರುತ್ತೆ ಏನು ಕತೆ, ಏನೆಲ್ಲ ಅರೇಂಜ್ ಮಾಡ್ತಾರೆ ಅದೆಲ್ಲ ತಿಳ್ಕೊಂಡ್ವಿ. ಸೊ ಇನ್ನು ಮನೆಗೆ ಹೋಗಿಬಿಟ್ಟು ನಾಳೆ ಇನ್ನೊಂದು ಜಾಗ ನೋಡೋದಿದೆ, ಆಮೇಲೆ ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ವಿ. ಅದೇನು ಹೇಳು ಚಿನಿಮ? ಬುಗ್ರಿ ಬ್ಲೂಬೆರಿ ಥರ ಆಯ್ತು. ಓ, ಅದು ಶೇಪ್ ಹಿಂಗೆ ಬರುತ್ತೆ ಬ್ಲೂಬೆರಿದ್ ಮುಂದೆ ಅಲ್ವಾ? ಏನೇನು ಕಂಪ್ಯಾರಿಸನ್ ಬಾ ಹೋಗೋಣ ಬಾ. ಹೌದಾ? ಅದೇ ಬ್ಲೂಬೆರಿದು. ಇನ್ನು ಅದಾದಮೇಲೆ ನಮ್ಮ ರಾಜುದು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟು ಬರೋದಿತ್ತು, ಅಲ್ಲಿಗೆ ಹೋದ್ವಿ. ಅಂದರೆ ಇದು ನಮ್ಮ ಚಿನಿಮಾ ಬರ್ತಡೆಗೆ ಅಂತಲೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಹೊರಗಡೆ ಬಂದಾಗೆಲ್ಲ ಒಬ್ಬೊಬ್ಬರಿಗೆ ಶಾಪಿಂಗ್ ಮಾಡ್ಕೊಳ್ತಾ ಇದ್ದೀವಿ ಆಗಲೇ. ಸೊ ಇನ್ನು ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.